ಮದುವೆಯಾಗ್ತೀನಿ ಅಂತ ಮೂವರಿಗೆ ಮಹಿಳೆಯೊಬ್ಬಳು ಮಕ್ಮಲ್ ಟೋಪಿಯನ್ನ ಹಾಕಿದ್ದಾಳೆ. ಆ ಕಿಲಾಡಿ ಲೇಡಿಯನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಲಕ್ಷ ಲಕ್ಷ ಹಣವನ್ನ ಪಡೆದು ಈಕೆ ಎಸ್ಕೇಪ್ ಆಗ್ತಿದ್ಲು ಅನ್ನುವಂತ ಮಾಹಿತಿ. ಹಾಗೆ ಈಕೆ ಹೆಸರು ಕೋಮಲ. 7 ವರ್ಷದ ಹಿಂದೆ ಗಂಡನನ್ನ ಕಳ್ಕೊಂಡಿದ್ಲು ಕೋಮಲ. 6 ಕೋಟಿ ಪರಿಹಾರದ ಹಣಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಕಥೆಯನ್ನ ಹೇಳಿದ್ದಾಳೆ. ಈ ಕಥೆಯನ್ನ ಹೇಳಿ ವಸೂಲಿಗೆ ಇಳಿದಿದ್ಲು ಈ ಖತರ್ನಾಕ್ ಮಹಿಳೆ. ಮದುವೆ ಆಗೋದನ್ನೇ ಕೋಮಲ ಬಿಸ್ನೆಸ್ ಮಾಡ್ಕೊಂಡಿದ್ಲು ಅನ್ನುವಂತ ಮಾಹಿತಿ ಇದೆ. ಸದ್ಯ ಚಿಕ್ಕಬಳ್ಳಾಪುರ ಪೊಲೀಸರು ಈ ಕೋಮಲಾಳನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. 3 ಜನರಿಗೆ ಈಕೆ ಮಕ್ಮಲ್ ಟೋಪಿಯನ್ನ ಹಾಕಿದ್ದಾಳೆ ಅನ್ನುವಂಥ ಮಾಹಿತಿ, ಮದುವೆಯಾಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾಳೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ರೀಲ್ಸ್ಗಳ ಮೂಲಕವೇ ಗಮನ ಸೆಳೆದಾಕೆ 3 ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾಳೆ ಅನ್ನುವಂಥ ಮಾಹಿತಿ. ಹೇಗೆ ಕೆಡ್ಡಾಗೆ ಬೀಳಿಸ್ತಾ ಇದ್ಲು, ಯಾವ ರೀತಿ ವಂಚಿಸ್ತಾ ಇದ್ಲು, ವಂಚನೆಗೆ ಒಳಗಾದವರು ಮಾಡ್ತಾ ಇರುವಂತಹ ಆರೋಪ ಏನು? ಖಂಡಿತ ವಿದ್ಯಾ, ಈ ಒಂದು ಪ್ರಕರಣ ಬಯಲಾಗಿದ್ದ ಒಂದು ರೋಚಕ ಸಂಗತಿ ಹೇಳ್ಬೋದು. ಯಾಕಂತಂದ್ರೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ರಾಘವೇಂದ್ರ ಎಂಬ ವ್ಯಕ್ತಿಗೆ ಈಕೆ ಒಂದು ಪರಿಚಯ ಆಗ್ತಾಳೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿ ಈ ತರ ಮದುವೆಗೆ ಪ್ರಪೋಸಲ್ ಮಾಡಿದ್ರೆ ಮ್ಯಾಟ್ರಿಮೋನಿಯಲ್ಲಿ ಈಕೆ ಹೆಸರು ನೋಂದಾಯಿಸ್ಕೊಂಡಿರ್ತಾನೆ. ಆ ಮ್ಯಾಟ್ರಿಮೋನಿ ಮುಖಾಂತರ ಆತನೊಂದ ಸಂಪರ್ಕ ಬೆಳೆಸಿ ನಾನು ನಿನ್ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನ ಹೇಳಿರ್ತಾಳೆ. ಆಮೇಲೆ ಆತನ ಜೊತೆಗೆ ತನ್ನ ಗಂಡ ತೀರ್ ಹೋಗಿದ್ದು, ಆತನಿಗೆ ಕೋಟಿ ಹಣ ಬರ್ತದೆ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಸ್ವಲ್ಪ ಹಣ ಹಾಕಿ ಅದೆಲ್ಲ ಕ್ಲಿಯರ್ ಮಾಡಿ ಕೋಟಿ ಹಣ ಬರುತ್ತೆ, ನಾವು ಚೆನ್ನಾಗಿರ್ಬೋದು ಅಂತ ಹೇಳಿ ನಂಬಿಸ್ತಾಳೆ. ಆರಂಭದಲ್ಲಿ ಸಾಕಷ್ಟು ನಂಬಿಸಿ ಹಣ ಹಾಕ್ಸ್ಕೊಟ್ಟು ಸುಮಾರು ಬರೋಬ್ಬರಿ 7,40,000 ಹಣವನ್ನ ರಾಘವೇಂದ್ರ ಎಂಬುವರ ಮುಖಾಂತರ ಹಾಕ್ಸ್ಕೊಂಡು ನಂತರ ನಂಬರ್ನ ಬ್ಲಾಕ್ ಮಾಡ್ತಾಳೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರ್ ಬ್ಲಾಕ್ ಮಾಡ್ತಾಳೆ. ಈ ತರ ರಾಘವೇಂದ್ರ ಈ ವಿಚಾರ ತಿಳಿಯುತ್ತಿದ್ದಂತೆ ತಕ್ಷಣ ಆತ ಈಕೆ ಮೇಲೆ ಡೌಟ್ ಬಂದು ಚಿಕ್ಕಬಳ್ಳಾಪುರ ಸೈಬರ್ ಠಾಣೆಯಲ್ಲಿ ದೂರು ದಾಖಲಿಸ್ತಾನೆ. ಈ ತರ ನನಗೆ ನಾವು ಮೋಸ ಮಾಡಿದ್ದಾರೆ ಇಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ತಕ್ಷಣ ಪ್ರಕರಣ ದಾಖಲಿಸಿಕೊಂಡಂತ ಚಿಕ್ಕಬಳ್ಳಾಪುರ ಸೈಬರ್ ಠಾಣೆ ಪೊಲೀಸರು ತಕ್ಷಣ ಆಕೆ ಮಾಹಿತಿಯನ್ನು ಪಡೆದು ಆಕೆಯನ್ನ ಬೆಂಗಳೂರಿನ ನಿವಾಸಿಯಾಗಿರ್ತಕ್ಕಂಥ ಕೋಮಲನ್ನ ಏನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಅರೆಸ್ಟ್ ಕರ್ಕೊಂಡ್ಬಂದು ಆಕೆಯನ್ನು ವಿಚಾರಣೆ ಒಳಪಡಿಸಿದಾಗ ಬರೋಬ್ಬರಿ ಈ ರೀತಿ 3 ಜನರಿಗೆ ಇದೇ ತರ ಮದುವೆ ಆಗ್ತೀನಿ ಅಂತ ಹೇಳಿ ವಂದಿಸಿ ಲಕ್ಷ ಹಣ ಪಿಕ್ಕಿರೋದು ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಬೆಂಗಳೂರಿನ ನಾಗರಾಜ್ ಅವರ ಮುಖಾಂತರ ಕೂಡ ಅವ್ರಿಗೆ 1,50,000 ಹಣ ಪಡೆದು ಮೋಸ ಮಾಡಿರುತ್ತೆ ಒಂದು ಪ್ರಕರಣ ಬೇಲಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಆಕೆ ಇನ್ನು ಗುಜರಾತ್ ಮೂಲದ ವ್ಯಕ್ತಿ ಕೂಡ ಇದೇ ತರ ಮಾಡಿದ್ದು ಅಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಕೆ ಶಿವಮೊಗ್ಗದ ರಮೇಶ್ ಎನ್ನುವರ ಜೊತೆ ಮದುವೆಯಾಗಿ ಆತ 7 ವರ್ಷಗಳ ಹಿಂದೆನೆ ತೀರ್ಕೊಂಡಿರ್ತಾರೆ. ನಂತರ ಈಕೆ ಐಷಾರಾಮಿ ಜೀವನ ಮತ್ತು ಶೋಕಿ ಜೀವನಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆಗಿ ಅಲ್ಲಿ ಮನೆ ಬಾಡಿಗೆ ಮಾಡ್ಕೊಂಡಿರ್ತಾಳೆ. ಈಕೆಗೆ 2 ಮಕ್ಕಳು ಕೂಡ ಇರೋದು ಗೊತ್ತಾಗಿರ್ತಕ್ಕಂಥದ್ದು. ಈಕೆ ಇದನ್ನೇ ವೃತ್ತಿ ಮಾಡ್ಕೊಂಡು ಸಾಕಷ್ಟು ಯಾರು ಮದುವೆ ಆಕಾಂಕ್ಷಿಗಳಿರುತ್ತೆ ಮ್ಯಾಟ್ರಿಮೋನಿಯಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂತಾರೆ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಈಕೆ ಮೋಸ ಮಾಡ್ತಿರ್ತಕ್ಕಂಥದ್ದು ಇದೀಗ ಬಯಲಾಗಿರ್ತಕ್ಕಂಥದ್ದು. ಈಕೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸಾಕಷ್ಟು ಕಾರ್ಯಾಚರಣೆ ನಡೆಸಿ ಆಕೆಯ ಸಾಕಷ್ಟು ವಿಚಾರಣೆ ನಡೆಸಿ ನಂತರ ಆಕೆಯನ್ನು ಜೈಲಿಗೆ ಅಟ್ಟಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.